ಸಕಲಾಗಿತ್ತು ಫಿಲಮು, ಸಕಲಾಗಿತ್ತು, ನೋಡ್ಬೋದು. ಸೆಕೆಂಡ್ ಪಾರ್ಟಿಗೆ ವೇಟಿಂಗು. ಒಂದೊಂದು ಅದೇ ಉಗ್ರಮ್ದು ಲೈನ್ ತೊಗೊಂಡವ್ರೆ, ಆದರೆ ಉಗ್ರಮ್ಗಿಂತ ಸಕಲಾಗಿ ಮಾಡೋರು. ಹೈ ಬಜೆಟ್ ಮೂವಿ ಅಲ್ವಾ, ಸಕಲಾಗಿ ತೊಗೊಂಡೋಗವ್ರೆ. ಆದರೆ ಉಗ್ರಮ್ ರೀಮೇಕ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅದೇ ಆ ಸ್ಟೋರಿ ಲೈನ್ ಫ್ರೆಂಡ್ಸು ಇದಾಗಿ ಹೆಲ್ಪ್ ಮಾಡೋದು, ಅದು ತೊಗೊಂಡವ್ರೆ ಅಷ್ಟೇ. ಹಾಂ, ಕೆ ಜಿ ಎಫ್ನ ಮಿಸ್ ಇದೆ ಸರ್. ಕೆ ಜಿ ಎಫ್ ಪಾರ್ಟ್ 2 ಹೊಡಿಬೋದು ಕಲೆಕ್ಷನ್ ಅಂದ್ಕೊಂಡಿದ್ದೀನಿ. ಪಾರ್ಟ್ 1 ನೋಡೋಣ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬ್ರೋ ಮೂವಿ. ಒಂದ್ಸತಿ ನೋಡಿ. ಉಗ್ರಮ್ ಡಬ್ ಮಾಡವ್ರೆ ಅಷ್ಟೇ. ಚೆನ್ನಾಗಿದೆ, ಇಷ್ಟ ಆಗಿದೆ. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸರ್ ಮೂವಿ, ನೋಡ್ಬೋದು ಸರ್. ಕೆ ಜಿ ಎಫ್ ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ಇದೇ ಡೈರೆಕ್ಷನ್ನೇ ಬೇರೆ, ಆ ಡೈರೆಕ್ಷನ್ ಬೇರೆ. ಚೆನ್ನಾಗಿದೆ ಮೂವಿ ಸರ್. ರೀಮೇಕು ಅಂತಾರೆ, ಬಟ್ ಚೇಂಜಸ್ ತುಂಬ ಇದೆ. ನೋಡಬೇಕು, ಅಲ್ಟಿಮೇಟ್ ಆಗಿದೆ ಮೂವಿ. ಮೇಕಿಂಗ್ ಮಾತ್ರ ಆಸಮ್ ಆಗಿದೆ ಸರ್. 10 ಆಫ್ 10 ಕೊಡ್ತೀನಿ ಸರ್ ನಾನು. ಚೆನ್ನಾಗಿದೆ, ವಿಜುವಲ್ಸ್ ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿದೆ. ಎಕ್ಸಲೆಂಟ್. ರ್ಯಾಂಪ್ ಆಗಿನ ಕಾಲಕ್ಕೆ ಕತ್ತಿ, ಈಗಿನ ಕಾಲಕ್ಕೆ ಬಂದೂಕು, ಅದೇ ನಮ್ಮ ಸಲಾರು. ಮಸ್ತ್ ಫಿಲ್ಮ್. ಚೆನ್ನಾಗಿದೆ. ಸೂಪರ್ ಬ್ರೋ, ಸೂಪರ್. ಹಾಂ, ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹಾಂ, ಕೆ ಜಿ ಎಫ್ 2ಗಿಂತ ಸೂಪರ್ ಆಗಿದೆ. ಉಗ್ರಮ್ ರಿಮೇಕ್ ಮಾಡಬೇಡ್ದಾಗಿತ್ತು, ಅದೇ ಬೇಜಾರು. ಮೈಂಡ್ ಬ್ಲೋಯಿಂಗ್ ಮೂವಿ ಸಲಾರ್. ಜೈ ಮಹಿಷ್ಮತಿ. ಇರೋ ಫಿಲಮ್ ಚೆನ್ನಾಗಿದೆ, ಮ್ಯೂಸಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಚೆನ್ನಾಗಿದೆ, ಇತ್ತು ಮ್ಯೂಸಿಕ್ ಎರಡೂ ಅನ್ಸುತ್ತೆ ಸರ್. ನೆಕ್ಸ್ಟ್ ಲೆವೆಲ್. ಚೆನ್ನಾಗಿದೆ, ಇಷ್ಟ ಆಯಿತು. 4 out of 5. ಅಣ್ಣ ಉಗ್ರಮ್ ಕಾನ್ಸೆಪ್ಟೇ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಚೇಂಜಸ್ ಇದೆ. ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಸೀನ್ಸ್ ಮಾತ್ರ ಅಷ್ಟೇ. ಸ್ಟೋರಿ ಸ್ಲೈಟ್ ಸಿಮಿಲರು, ಬಟ್ ಮೂವಿ ತುಂಬ ಚೆನ್ನಾಗಿದೆ ನೋಡಿ. ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಒಂದು ಸ್ವಲ್ಪ ಅನಿಸುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿ ಬಂದಿದೆ.